ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಈ ವಾರದ 4 ಟಾಸ್ಕ್ಗಳೆಲ್ಲ ಮುಗಿದಿದೆ. ಸದ್ಯಕ್ಕೆ ಅದು ಲೈವಲ್ಲಿ ಈಗಾಗಲೇ ರಿವೀಲ್ ಆಗಿ ಹೋಗಿದೆ. ಸೊ ಟಾಸ್ಕ್ಗಳ ಒಂದು ರಿಸಲ್ಟ್ ಪ್ರಕಾರ ಫೈನಲ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿರುವಂಥವ್ರು 4 ಜನ ಕಂಟೆಸ್ಟೆಂಟ್ಸ್. ಅದು ಯಾರೆಲ್ಲ ಅಂತ ಹೇಳಿದ್ರೆ ಸೂರಜ್ ಅವರು, ಕಾವ್ಯ ಅವರು, ಗಿಲ್ಲಿ ಅವರು, ಹಾಗೆಯೇ ರಘು ಅವರು. ಸೊ ಟಾಸ್ಕ್ಗಳಲ್ಲಿ ಸೋತು ಬೇರೆ ಬೇರೆ ಕಾರಣಕ್ಕೆ ಫೈನಲಿ ಒಟ್ಟಿನಲ್ಲಿ ನಾಮಿನೇಟ್ ಆಗಿರುವಂಥವ್ರು ಯಾರು ಅಂತ ಹೇಳಿದ್ರೆ ಚೈತ್ರ ಅವರು, ಮಾಳು ಅವರು, ಅಶ್ವಿನಿ ಅವರು, ಸ್ಪಂದನ ಅವರು, ರಜತ್ ಅವರು, ಹಾಗೆಯೇ ಧನುಷ್ ಅವರು. ಟೋಟಲಿ 6 ಮೆಂಬರ್ಸ್ ಈ ಬಾರಿ ನಾಮಿನೇಟ್ ಆಗಿದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಈ ವಿಡಿಯೋದಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇರುವಂಥದ್ದು ನಮ್ಮ ರಕ್ಷಿತಾ ಮತ್ತು ಧ್ರುವಂತ್ ಅವರ ಸೈಕಿ ಬಗ್ಗೆ. ಅಂದರೆ ಅವರು ಟೀಮ್ ಡಿವಿಷನ್ಸ್ ಮಾಡಿದ್ರಲ್ಲ, ಇಬ್ಬರಿಗೂ ಒಂದೊಂದು ಅಜೆಂಡಾ ಅಂತೂ ಡೆಫಿನೆಟ್ಲಿ ಇದೆ. ಬಟ್ ಧ್ರುವಂತ್ ಅವರೆಲ್ಲೋ ಒಂದು ಕಡೆ ತುಂಬ ನ್ಯಾಯಯುತವಾಗಿ ಸಮಬಲವಿರುವಂತಹ ಒಂದು ತಂಡವನ್ನು ನಾವು ಸೆಲೆಕ್ಟ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಈ ವಾರ ಆಟ ಆಡ್ತಾ ಹೋದರು. ಬಟ್ ರಕ್ಷಿತಾ ಈಸ್ ವೆರಿ ಕ್ಲಿಯರ್. ಅಂದರೆ ಒಂದೇ ಅಂತ ಗೊತ್ತಾ, ರಕ್ಷಿತಾ ಅವ್ರಿಗೆ ರಜತ್ ಮತ್ತು ರಘು ಮತ್ತು ಗಿಲ್ಲಿ ಹಾಗೆಯೇ ಮಾಳು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಜೊತೆಗೆ ಅಶ್ವಿನಿ ಅವ್ರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಕೂಡ ಈಗ ಬೆಳ್ಕೊಂಡಿದೆ. ಏನು ಅಂತ ಹೇಳಿದ್ರೆ, ಅಶ್ವಿನಿ ಅವರು ಏನೇ ಮಾಡಿದ್ರು ತುಂಬ ಓಪನ್ ಆಗಿ ಅಲ್ಲೇ, ಅಂದರೆ ಕೋಪ ಬಂದರೆ ಅಲ್ಲೇ ತೋರಿಸ್ಕೊಂಡ್ಬಿಡ್ತಾರೆ, ಅಥವಾ ಬೇರೆ ಏನೋ ಮಾಡೋದಕ್ಕೆ ಹೋಗಿ ಎಡವಟ್ಟು ಮಾಡಿಕೊಳ್ತಾರೆ ಹೊರತುಪಡಿಸಿ ಅವರಲ್ಲಿ ಒಂದು ಒಳ್ಳೆತನ ಇದೆ ಅನ್ನುವಂಥದ್ದು ರಕ್ಷಿತಾ ಅವರಿಗೆ ಈಗ ರಿಜಿಸ್ಟರ್ ಆಗಿದೆ. ಸೊ ಹಾಗಾಗಿ ಅಶ್ವಿನಿ ಅವ್ರ ಮೇಲೆ ಒಂದು ಮಟ್ಟಿಗೆ ಒಂದು ಸಾಫ್ಟ್ ಕಾರ್ನರನ್ನು ಈಗ ಅವರು ಬೆಳೆಸ್ಕೊಂಡಿದ್ದಾರೆ. ಸೊ ಗಂಡು ಮಕ್ಕಳಲ್ಲಿ ರಜತ್ತು, ರಘು, ಗಿಲ್ಲಿ ಮತ್ತು ಮಾಳು ಅವ್ರನ್ನ ಕಂಡ್ರೆ ಅವರಿಗೆ ಸಿಕ್ಕಾಬಟ್ಟೆ ಇಷ್ಟ. ಜೊತೆಗೆ ಹುಡುಗಿಯರಲ್ಲಿ ಅಶ್ವಿನಿ ಅವ್ರ ಮೇಲೆ ತಕ್ಕ ಮಟ್ಟಿಗೆ ಒಂದು ಸಾಫ್ಟ್ ಕಾರ್ನರ್ ಬೆಳ್ಕೊಂಡಿದೆ. ಸೊ ಈ 5 ಜನರನ್ನು ಅವರು ಸೇಫ್ ಮಾಡಿಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಈ ವಾರ ತಂಡಗಳ ಆಯ್ಕೆ ವಿಚಾರದಲ್ಲಿ ತಲೆ ತೂರಿಸಿದರು. ಸೊ ಅದು ತುಂಬ ಎವಿಡೆಂಟ್ ಆಗಿ ಕೂಡ ಕಾಣಿಸ್ತು. ಮತ್ತು ಇಲ್ಲೂ ಕೂಡ ಅವರು ಅದನ್ನು ಮುಚ್ಚಿಟ್ಕೊಳ್ಳುವಂತಹ ಪ್ರಯತ್ನ ಮಾಡಲಿಲ್ಲ. ಅಂದರೆ ತಲೆ ಒಳಗಡೆ ಏನೋ ಒಂದು ಇಟ್ಕೊಂಡು, ದ್ವೇಷ ಇಟ್ಕೊಂಡು ಹೊರಗಡೆ ತೋರಿಸದೇ ಇರುವ ಹಾಗೆ ಅಥವಾ ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡುವಂತಹ, ಬಿಹೇವ್ ಮಾಡುವಂತಹ ಪ್ರಯತ್ನ ಮಾಡಲಿಲ್ಲ. ಶಿ ಈಸ್ ವೆರಿ ಕ್ಲಿಯರ್. ಸ್ಪಂದನ ಅಂತ ಬಂದಾಗ ಸ್ಪಂದನ ಆಚೆ ಹೋಗಬೇಕು, ಕಾವ್ಯ ಅಂತ ಬಂದಾಗ ಕಾವ್ಯ ಆಚೆ ಹೋಗಬೇಕು, ಮಾಳು ಅವ್ರನ್ನ ಸೇಫ್ ಮಾಡಲೇಬೇಕು, ಅಶ್ವಿನಿ ಅವ್ರನ್ನ ಸೇಫ್ ಮಾಡಬೇಕು, ಆ ಥರ ಶಿ ವಾಸ್ ವೆರಿ ಕ್ಲಿಯರ್. ಬಟ್ ಧ್ರುವಂತ್ ಅವರು ಬೇಡ, ಸಮಬಲ ಸಾಧಿಸಬೇಕು, ಅದು ಒಳ್ಳೆಯದಾಗುತ್ತೆ. ಆ್ಯಕ್ಚುಲಿ ಸಮಬಲವಾಗಿ ನಾವು ತಂಡವನ್ನು ಸೆಲೆಕ್ಟ್ ಮಾಡಿ ಕಳಿಸಿದರೆ ಮಾತ್ರ ಜನ ನಮ್ಮನ್ನು ಇಷ್ಟಪಡ್ತಾರೆ ಅನ್ನೋ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಾಯಿದ್ರು. 2 ಸರಿಯಾದ ಯೋಚನೆನೇ, ಯಾರು ತಪ್ಪು ಯಾರ್ದು ಸರಿ ಅಂತೆಲ್ಲ ಹೇಳೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಧ್ರುವಂತ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಏನೇ ಇದ್ರೂ ನಾಮಿನೇಟ್ ಮಾಡಿ, ಯಾಕಂದರೆ ಫೇಸ್ ಟು ಫೇಸ್ ಬೇಕಿದ್ರೆ ನಾನು ಅವ್ರ ಜೊತೆಗೆ ಹೋರಾಡಿ ನಾನು ಬೇಕಿದ್ರೆ ಗೆಲ್ತೀನಿ, ಅವ್ರಿಗಿಂತ ನಾನು ಎಷ್ಟು ಸ್ಟ್ರಾಂಗ್ ಅಂತ ನಾನು ತೋರಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಈ ರೀತಿ ಕನ್ನಿಂಗ್ ಆಗಿ, ಲೈಕಂದರೆ ಈ ತಂಡದ ಡಿವಿಷನ್ ಅಥವಾ ತಂಡದ ಸೆಲೆಕ್ಷನ್ ವಿಚಾರದಲ್ಲಿ ನಾನು ಈ ರೀತಿ ಕನ್ನಿಂಗ್ ಆಗಿ, ಅಂದರೆ ಒಂದು ಟೀಮ್ನ ಕಂಪ್ಲೀಟಾಗಿ ವೀಕ್ ಮಾಡಿ ಸೋಲ್ಸ್ಬಿಡೋದು, ಆ ಥರದ್ದೆಲ್ಲ ನಾನು ಮಾಡಲ್ಲ, ಅದು ತಪ್ಪು ಅಂತ ನಂಗೆ ಅನಿಸುತ್ತೆ ಅಂತ ಹೇಳಿದ್ರು. ಅಲ್ಲಿ ಎಲ್ಲೋ ಒಂದು ಕಡೆ ಧ್ರುವಂತವರು ಗೆದ್ದರು ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅಗೇನ್ ರಕ್ಷಿತಾ ಅವರು, ಫಾರ್ ಎಕ್ಸಾಂಪಲ್ ಫಸ್ಟ್ ಟಾಸ್ಕ್ ಏನಿರುತ್ತೆ, ಟವರ್ ಟಕ್ಕರ್ ಟಾಸ್ಕ್ ಇರುತ್ತೆ. ಫಸ್ಟ್ ಟಾಸ್ಕ್ ಆಡಬೇಕಾಗಿದ್ದಂಥದ್ದು ನಮ್ಮ ಸೂರಜ್ ಅವರು ಹಾಗೆಯೇ ಚೈತ್ರ ಅವರು. ನಿಮಗೆಲ್ಲ ಗೊತ್ತು, ಸೂರಜ್ಗೆ ಅಶ್ವಿನಿ ಅವ್ರನ್ನ ಇವರಿಬ್ಬರು ಸೆಲೆಕ್ಟ್ ಮಾಡ್ತಾರೆ, ಚೈತ್ರ ಅವ್ರ ಜೊತೆಗೆ ರಜತ್ ಆಡಬೇಕು ಅಂತ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ರಕ್ಷಿತಾ ಅವ್ರದ್ದು ಅಜೆಂಡಾ ಏನಿರುತ್ತೆ ಅಂತಂದರೆ, ರಜತ್ ಅವರ ಆಟ ಆಚೆ ಬರಲಿ ಅನ್ನುವಂಥದ್ದು ಅವರ ಅಜೆಂಡಾ ಆಗಿರುತ್ತೆ. ಸೊ ಚೈತ್ರ ಅವ್ರ ಜೊತೆಗೆ ಅವ್ರು ಆಟ ಆಡಲಿ ಅಂತ ಹೇಳ್ತಾರೆ. ಇಲ್ಲಿ ಸೂರಜ್ಗೆ ಅಶ್ವಿನಿ ಕೊಟ್ಟಾಗ ಓಕೆ, ಅಶ್ವಿನಿ ಅವ್ರ ಬಗ್ಗೆ ಈಗಾಗಲೇ ಸಾಫ್ಟ್ ಕಾರ್ನರ್ ಇರೋದ್ರಿಂದ ಆ ಆಯ್ಕೆ ಕೂಡ ಅವರಿಗೆ ಓಕೆ ಅಂತ ಅನಿಸುತ್ತೆ. ಬಟ್ ಧ್ರುವಂತ್ ಅವರಿಗೆ ಅಶ್ವಿನಿ ಆಟ ಆಡಲಿ ಅನ್ನೋದಿರೋದ್ರಿಂದ ಸೊ ಅಶ್ವಿನಿನ ಅವ್ರು ಚೂಸ್ ಮಾಡಿರ್ತಾರೆ. ಒಟ್ಟಿನಲ್ಲಿ ಏನಂತಂದರೆ, ಈ 4 ಟಾಸ್ಕ್ಗಳಲ್ಲಿ ಸೆಲೆಕ್ಷನ್ ವಿಚಾರ ಅಂತ ಬರೋದಾದರೆ ರಕ್ಷಿತಾ ಅವ್ರದ್ದೇ ಮೇಲ್ಗೈ ಇತ್ತು. ಬಿಕಾಸ್ ರಕ್ಷಿತಾ ಈಸ್ ಲೈಕ್, ಅಂದರೆ ನಾನು ಹೇಳಿರೋ ಸೆಲೆಕ್ಷನ್ಸ್ನ ನೀವು ಒಪ್ಕೊಂಡಿಲ್ಲ ಅಂತಂದರೆ ನಾನು ಸೆಲೆಕ್ಟ್ ಮಾಡೋದಕ್ಕೆ ಬಿಡಲ್ಲ ಅಂತ ಅವರು ಗೊತ್ತಲ್ಲ. ಅವ್ರು ಪ್ರತಿ ಸಲ ಹಾಗೇನೆ ಅವರು ಒಂದು ರೀತಿ ಈಗ ಜಿದ್ದು ಇಟ್ಕೊಂಡು ಕೂತ್ಕೊಂಡ್ರೆ ಅದನ್ನು ಬೇರೆಯವ್ರು ಅಕ್ಸೆಪ್ಟ್ ಮಾಡ್ಕೋಬೇಕಷ್ಟೆ, ಬೇರೆಯವ್ರದ್ದು ಒಪಿನಿಯನ್ಗೆಲ್ಲ ಅವ್ರು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಬಟ್ 4th ಟಾಸ್ಕಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಅದು ಲೈವಲ್ಲಿ ಕೂಡ ಕರೆಕ್ಟಾಗಿ ಕ್ಲಿಯರಾಗಿ ಏನೇನು ರೀಸನ್ಗೆ ರಘು ಮತ್ತು ಗಿಲ್ಲಿ ಜೊತೆಗೆ ಸೂರಜ್ನ ಸೆಲೆಕ್ಟ್ ಮಾಡಿದ್ದಾರೆ, ಹಾಗೆಯೇ ಧನುಷ್ ಮತ್ತು ರಜತ್ ಜೊತೆಗೆ ಮಾಳುನ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋ ವಿಷಯ ನಮಗೆ ಗೊತ್ತಿಲ್ಲ. ಅದು ಲೈವಲ್ಲಿ ಕೂಡ ಕ್ಲಿಯರ್ ಆಗಿಲ್ಲ, ಎಪಿಸೋಡಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಬಟ್ ಫಸ್ಟ್ ಟಾಸ್ಕಲ್ಲಿ ನಮ್ಮ ರಕ್ಷಿತಾ ಅವ್ರಿಗೆ ಯಾರು ಗೆಲ್ಲಬೇಕಿತ್ತು ಅನ್ನೋ ಕ್ಲಾರಿಟಿಗೆ ನನಗೆ ಗೊತ್ತಿಲ್ಲ. ಬಟ್ ಸೂರಜ್ ವಿನ್ ಆಗ್ತಾರೆ ಫಸ್ಟ್ ಟಾಸ್ಕ್ನ. ಸೆಕೆಂಡ್ ಟಾಸ್ಕ್ ಅಂತ ಬಂದಾಗ, ಅಂದರೆ ಬಬಲ್ ಬ್ಲಾಸ್ಟರ್ ಟಾಸ್ಕ್ ಅಂತ ಬಂದಾಗ, ಕಾವ್ಯ ಅವ್ರನ್ನ ಸೇಫ್ ಮಾಡಿರ್ತಾರೆ ರಾಶಿಕ್ ಅವರು, ಈ ಕಡೆ ಮಾಳು ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ ರಾಶಿಕ್ ಅವರು. ಸೊ ಈಗ ರಕ್ಷಿತಾ ಅವರ ನಿಜವಾದ ಆ್ಯಕ್ಚುಲಿ ಪರ್ಸ್ನಾಲಿಟಿ ಆಚೆ ಬರುತ್ತೆ. ಅಂದರೆ ಮಾಳು ಅವ್ರನ್ನ ಸೇಫ್ ಮಾಡ್ಕೊಳ್ಳೇಬೇಕಾಗಿರುತ್ತೆ ಅವ್ರಿಗೆ. ಮಾಳುನ ಶತಾಯಗತಾಯ ಸೇಫ್ ಮಾಡ್ಕೊಳ್ಬೇಕು ಅಂತ
ಧನುಷು, ಅಶ್ವಿನಿ ಮತ್ತು ಸ್ಪಂದನ ಅವ್ರನ್ನ ಕೊಡ್ತಾರೆ. ಇನ್ಫ್ಯಾಕ್ಟ್ ಅವ್ರಿಗೆ ಸ್ಪಂದನ ಅವ್ರನ್ನ ಕೊಡೋದು ಇಷ್ಟ ಇರಲ್ಲ. ಬಟ್ ಇಲ್ಲಿ ಧ್ರುವಂತ್ ಅವ್ರ ಜೊತೆಗೆ ಡಿಸ್ಕಷನ್ ಆದಾಗ ಅವ್ರು ಹೇಳ್ತಾರಲ್ಲ, ಅಂದರೆ ಸಮಬಲ ಇರಬೇಕು ಅಂತೆಲ್ಲ ಡಿಸ್ಕಷನ್ ಆಗುವಾಗ ಓಕೆ ಇನ್ನೇನು ಮಾಡೋಕ್ಕಾಗಲ್ಲ, ಧನುಷ್ ಮತ್ತು ಅಶ್ವಿನಿ ಇದ್ದಾರಲ್ಲ ಹೆಂಗಾದರೂ ಮಾಳೋನ ಗೆಲ್ಲಿಸ್ತಾರೆ ಅಂತ ಅಂದ್ಕೊಂಡು ಒಪ್ಕೋತಾರಷ್ಟೇ. ಬಟ್ ಕಾವ್ಯಾಗೆ ಗಿಲ್ಲಿ ಮತ್ತು ರಘು ಮತ್ತು ಚೈತ್ರನ ಅವರು ಹೇಳ್ತಾರೆ, ಸೂಚಿಸ್ತಾರೆ ರಕ್ಷಿತ್ ಅವ್ರ ಹೆಸರು. ಅಂದರೆ ಅವ್ರ ಪ್ರಕಾರ ಏನು, ಗಿಲ್ಲಿ ಮತ್ತು ಚೈತ್ರ ಹೆಂಗಾದರೂ ಸ್ವಲ್ಪ ಎಡವಟ್ಟು ಮಾಡ್ತಾರೆ, ರಘು ಒಬ್ಬರೇ ಚೆನ್ನಾಗಿ ಆಟ ಆಡೋದು, ಸೊ ಹೆಂಗಾದರೂ ಆಗಿ ಕಾವ್ಯ ಅವರು ಸೋಲ್ತಾರೆ ಅನ್ನೋದು ರಕ್ಷಿತ್ ಅವ್ರ ತಲೆಯಲ್ಲಿರುತ್ತೆ. ಬಟ್ ಅದು ಗೊತ್ತಲ್ಲ, ಕರ್ಮ ಇಸ್ ಎ ಬೂಮರ್ಯಾಂಗ್ ಅನ್ನೋ ಹಾಗೆ ಲೈಕ್ ವಾಪಸ್ ಅವರಿಗೆ ತಿರುಗು ಮಂತ್ರ ಆಗಿ ಕಾವ್ಯ ಅವರು ಗೆದ್ದು ಬಿಡ್ತಾರೆ. ಅದನ್ನು ತಡ್ಕೊಳಕ್ಕೆ ಆಗಲ್ಲ ರಕ್ಷಿತ್ ಅವ್ರಿಗೆ. ಬಟ್ ಧ್ರುವಂತ್ ಅವ್ರಿಗೆ ಲೈಕ್ ಅಂದರೆ ಅವ್ರು ನಗಾಡ್ತಾ ಇರ್ತಾರೆ, ಗೊತ್ತಲ್ಲ ಇಲ್ಲಿ ರಕ್ಷಿತಾ ಅಂದ್ಕೊಂಡಂಗೆ ಆಗಿಲ್ಲ ಅಂತ. ಥರ್ಡ್ ಟಾಸ್ಕ್ ಅಂದರೆ ನಿಲ್ಲೆ ಕಾವೇರಿ ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಅವ್ರು ಸೇಫ್ ಆಗಿರ್ತಾರೆ ರಾಶಿಕಾ ಅವರಿಂದ, ಈ ಕಡೆ ಸ್ಪಂದನ ಅವ್ರು ನಾಮಿನೇಟ್ ಆಗಿರ್ತಾರೆ. ಎಗೇನ್ ರಕ್ಷಿತ್ ಅವ್ರಿಗೆ ಸ್ಪಂದನ ಟಾರ್ಗೆಟೇನೆ. ಸ್ಪಂದನಾಗೆ ಒಳ್ಳೆ ಟೀಮ್ ಕೊಡಬಾರ್ದು ಅಂತ ಮತ್ತೆ ಡಿಸ್ಕಷನ್ ಆಗುತ್ತೆ. ಈಗೇನು ಧ್ರುವಂತ್ ಅವರು ಕೂಡ ಅಲ್ಲೂ ಮಾತುಕತೆ ಆಗುತ್ತೆ. ಆಗ ರಕ್ಷಿತಾ ಒಂದು ಮಾತು ಹೇಳ್ತಾರೆ, ಫಸ್ಟ್ ಆಫ್ ಆಲ್ ನಾವು ಬಿಗ್ ಬಾಸ್ ಆಗೋದು ಬೇಡ. ನಮ್ಮನ್ನು ಯಾರೆಲ್ಲ ಸಿಲ್ಲಿ ರೀಸನ್ ಕೊಟ್ಟು ನಮ್ಮನ್ನು ಆಚೆ ಆಗಲಿಕ್ಕೆ ಲೈಕೆಂದರೆ ನಾಮಿನೇಟ್ ಮಾಡ್ತಾ ಬಂದಿದ್ದಾರೋ ಅವರನ್ನು ನಾವು ಆ್ಯಕ್ಚುಲಿ ನಾಮಿನೇಟ್ ಮಾಡಿ ಅವರನ್ನು ಆಚೆ ಕಳಿಸುವ, ನಾವು ಸ್ಪಾಯಿಲ್ ಮಾಡುವ ಗೇಮ್ನ ಅಂತೆಲ್ಲ ಅವ್ರು ಹೇಳ್ತಾರೆ. ಅಂದರೆ ಶಿ ಈಸ್ ವೆರಿ ಕ್ಲಿಯರ್, ಸ್ಪಂದನ ಕಂಡ್ರೆ ನನಗಾಗಲ್ಲ, ಪ್ಲಸ್ ಸ್ಪಂದನ ಕಾವ್ಯ ನಮ್ಮನ್ನು ಲೈಕ್ ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ ಸಿಲಿ ರೀಸನ್ಸ್ ಕೊಟ್ಟು. ಸೊ ಹಾಗಾಗಿ ಮತ್ತು ವೀಕ್ ಕೂಡ ಇದ್ದಾರೆ ರಕ್ಷಿತ್ ಅವ್ರ ಪ್ರಕಾರ ಅವರಿಬ್ಬರು. ಸೊ ಕಳಿಸ್ಬಿಡೋಣ ಅಂತ ಅಂದ್ಕೊಂಡು ಅವರು ಸ್ಪಂದನಾಗೆ ವೀಕ್ ಟೀಮ್ನ ಸೆಲೆಕ್ಟ್ ಮಾಡೋಣ ಅಂತ ಕಾವ್ಯ, ರಜತ್ ಎಲ್ಲ ಅವರು ಸೂಚಿಸ್ತಾರೆ. ಈ ಕಡೆ ಅಶ್ವಿನಿ ಟೀಮ್ಗೆ ರಘು ಮತ್ತು ಚೈತ್ರನ ಸೂಚಿಸ್ತಾರೆ. ಆ್ಯಕ್ಚುಲಿ ಈಗ ಸೆಕೆಂಡ್ ಮತ್ತು ಫಸ್ಟ್ ಟಾಸ್ಕ್ ವಿಚಾರಕ್ಕೆ ಬಂದಾಗ ಧ್ರುವಂತ್ ಅವ್ರದ್ದು ಏನೊಂದು ನಿಲುವಿತ್ತಲ್ಲ, ಅಂದರೆ ಸಮಬಲವಾಗಿ ತಂಡವನ್ನು ರಚಿಸಬೇಕು ಅಂತ. ಅದೇ ಥರ್ಡ್ ಟಾಸ್ಕಲ್ಲಿ ಅಶ್ವಿನಿ ವಿಷಯಕ್ಕೆ ಬಂದಾಗ ಅವರಿಗೆ ಅಲ್ಲಿ ಫ್ಲ್ಯಾಶ್ ಆಗುತ್ತೆ, ಇಲ್ಲ ಅಶ್ವಿನಿ ಅವ್ರು ಸ್ಟ್ರಾಂಗ್ ಇದ್ದಾರಲ್ವ, ಸೊ ಅವ್ರಿಗೆ ಲೈಕ್ ಸ್ಟ್ರಾಂಗ್ ಇರುವಂತಹ ಕಂಟೆಸ್ಟೆಂಟ್ಸ್ನ ಆಟ ಆಡಲಿಕ್ಕೆ ಜೊತೆ ಮಾಡಿ ಅವ್ರು ಗೆಲ್ಲೋ ಥರ ಮಾಡಬೇಕಲ್ವ ಅಂತ ಅವಾಗ ಹೇಳ್ತಾರೆ. ಆಗ ರಕ್ಷಿತಾ ಹೇಳ್ತಾರೆ ಅವ್ರಿಗೆ, ಇದನ್ನೇ ಅಲ್ವಾ ನಾನು ಹೇಳಿದ್ದು ಅವಾಗಲಿಂದ, ಫಸ್ಟು ಯಾರು ನಮಗೆ ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸುತ್ತೋ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ, ನಮಗೆ ಲೈಕ್ ಅಂದರೆ ಇಷ್ಟ ಆಗಿರುವಂಥ ಕಂಟೆಸ್ಟೆಂಟ್ ಯಾರಿದ್ದಾರೋ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ನಾನು ಹೇಳಿದ್ದು. ಬಟ್ ನೀವು ನೋಡಿದ್ರೆ ಜಸ್ಟಿಸ್ ಅಂತ ಹೇಳ್ತಿದ್ದೀರಾ, ನಿಮಗೇನು ಫುಟೇಜ್ ಬೇಕಾ, ಈಗ ಜನಗಳ ಮುಂದೆ ನೀವು ಒಳ್ಳೆಯವರು ಅಂತ ತೋರಿಸ್ಕೊಳ್ಬೇಕಾ ಅನ್ನೋ ಥರ ಎಲ್ಲ ಮಾತುಕತೆ ಆಗುತ್ತೆ. ಒಂಥರ ಮಜಾ ಅಂತೂ ಇದೆ ಸೀರಿಯಸ್ಲಿ. ಧ್ರುವಂತು ಮತ್ತು ರಕ್ಷಿತ್ ಅವ್ರ ಕಾನ್ವರ್ಸೇಷನ್ನು ಮತ್ತು ಅವ್ರದ್ದೇ ಒಂದು ಟ್ರ್ಯಾಕ್ ನಡೀತಾ ಇದೆ ಈಗ. ಅಂದರೆ ಮನೇಲಿ ಇಷ್ಟೆಲ್ಲ ಇವರು ಟಾಸ್ಕ್ ಎಲ್ಲ ಮಾಡಿಕೊಂಡು ಹೊಡೆದಾಡ್ಕೊಂಡು ಬಿದ್ದಾಡ್ಕೊಂಡು ಕಷ್ಟಪಟ್ಕೊಂಡು ಸೇಫ್ ಆಗೋದಕ್ಕೆ, ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗೋದಕ್ಕೆ ಒಂದು ಟ್ರ್ಯಾಕಲ್ಲಿ ಒಳಗಡೆ ಅಷ್ಟೊಂದು ಜನ ಓದಾಡ್ತಾ ಇದ್ದಾರೆ. ಅದೆಷ್ಟು ಮಜಾ ಕೊಡ್ತಾ ಇದೆಯೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇವರಿಬ್ಬರದ್ದು ಕಾನ್ವರ್ಸೇಷನ್, ಧ್ರುವಂತ್ ಮತ್ತು ರಕ್ಷಿತ್ ಅವ್ರ ಕಾನ್ವರ್ಸೇಷನ್ ಕೂಡ ಮಜಾ ಕೊಡ್ತಿದೆ. ಅಂದರೆ ಫಸ್ಟ್ ಆಫ್ ಆಲ್ ಇವರಿಬ್ಬರಿಗೆ ಆಗಲ್ಲ ಕಂಪ್ಲೀಟ್ಲಿ, ಅಂದರೆ ಅಣ್ಣ ತಂಗಿ ಥರ ಇದ್ದವರು ಸೀಸನ್ ಶುರುವಿನಲ್ಲಿ, ಅದೇನಕ್ಕೋ ಗೊತ್ತಿಲ್ಲ ರಕ್ಷಿತ್ ಅವರ ನಡವಳಿಕೆ ನಮ್ಮ ಧ್ರುವಂತ್ ಅವರಿಗೆ ಇಷ್ಟ ಆಗಲಿಲ್ಲ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಿಕ್ಕಾಬಟ್ಟೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ, ಮತ್ತು ಅವರು ಮಾತಾಡುವಂತಹ ರೀತಿ ಆ ಥರ ಯಾರೋ ಮಂಗಳೂರಲ್ಲಿ ಮಾತಾಡಲ್ಲ ಆ ಥರದ್ದೆಲ್ಲ ಹೇಳ್ಕೊಂಡು ಫುಲ್ಲು ಲೈಕ್ ಅಂದರೆ ಹೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಧ್ರುವಂತ್ ಅವರು. ಸೊ ಹಾಗಾಗಿರೋದ್ರಿಂದ ಈ ಕಡೆ ರಕ್ಷಿತ್ ಅವ್ರಿಗೂ ಇವ್ರದ್ದು ಹಾವಭಾವ ಧ್ರುವಂತದ್ದು ಮತ್ತು ಧ್ರುವಂತದ್ದು ಫುಲ್ ಫೇಕ್ ಅಂತ ಅನಿಸುತ್ತೆ. ಧ್ರುವಂತ್ ಬೇಕು ಅಂತಲೇ ಜನಗಳ ಮುಂದೆ ಲೈಕ್ ಅಂದರೆ ಪಾಪ ಅಂತ ಪೋರ್ಟ್ರೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅನಿಸುತ್ತೆ. ಒಟ್ಟಾರೆಯಾಗಿ ಎರಡು ವಿರುದ್ಧವಾದ ಕ್ಯಾರೆಕ್ಟರ್ಸ್ ಈಗ ಲೈಕ್ ಸೀಕ್ರೆಟ್ ರೂಮಲ್ಲಿ ಇರೋದ್ರಿಂದ ಒಳ್ಳೆ ಮಜಾ ಅಂತೂ ಸಿಗ್ತಾ ಇದೆ. ಇವ್ರ ಹಾವಭಾವನ ಅವರು ಇಮಿಟೇಟ್ ಮಾಡೋದು ಧ್ರುವಂತ್ ಅವರು, ಈ ಕಡೆ ಧ್ರುವಂತ್ ಅವ್ರದ್ದು ಮೈಂಡ್ ಗೇಮ್ನ ಇವ್ರು ಎಕ್ಸ್ಪ್ಲೈನ್ ಮಾಡೋದು ಸಖತ್ತಾಗಿದೆ. ಒಟ್ಟಿನಲ್ಲಿ ಅದು ಕೂಡ ಮಜಾ ಕೊಡ್ತಾ ಇದೆ. ಬಟ್ ಈ ಡಿಸ್ಕಷನ್ಸ್ ಎಲ್ಲ ಆಗುವಾಗ ಏನು ಅಂತಂದರೆ, ರಕ್ಷಿತ್ ಅವರು ಇಲ್ಲಿ ತನಕ ಏನು ಅಂದರೆ ಪ್ರೇಕ್ಷಕರಿಗೆ ಒಂದು ಪಿಕ್ಚರ್ ಕೊಟ್ಟಿರೋದು, ಶಿ ಈಸ್ ವೆರಿ ಫೇರ್ ಅಥವಾ ಇನ್ನೋಸೆಂಟ್, ಪ್ಲಸ್ ಅಂದರೆ ಯಾವುದು ಒಳ್ಳೇದಿದೆಯೋ ಅದ್ರ ಪರವಾಗಿ ನಿಲ್ತಾರೆ ಅನ್ನೋ ರೀತಿಯೆಲ್ಲ ಆ್ಯಕ್ಚುಲಿ ಅವ್ರ ಪಿಕ್ಚರ್ ಕೊಟ್ಟಿರೋವಂಥದ್ದು. ಸೊ ಈಗ ಕಂಪ್ಲೀಟಾಗಿ ಒಂದು ರೀತಿ ಟಾಸ್ಕ್ ಥರ ಯೋಚನೆ ಮಾಡಿ ಅವರು ಓಕೆ ನನಗೆ ಯಾರು ಇಷ್ಟ ಇಲ್ವೋ, ನನ್ನ ಕಣ್ಣಿಗೆ ಯಾರು ವೀಕ್ ಅಂತ ಅನ್ನಿಸ್ತಾ ಇದ್ದಾರೋ ಅವ್ರನ್ನ ಕಳಿಸ್ಬಿಡ್ಬೇಕು ಅಂತ ಅವ್ರು ಈ ರೀತಿ ಟೊಂಕ ಕಟ್ಟಿ ನಿಂತಿರೋವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಲೈಕ್ ಅಂದರೆ ಅವ್ರಿಗೆ ನೆಗೆಟಿವ್ ಕಮೆಂಟ್ಸ್ ಕೂಡ ಬರೋದಕ್ಕೆ ಇದು ಕಾರಣ ಆಗಿದೆ. ಹಾಗಂತ ರಕ್ಷಿತಾ ಆಡ್ತಿರೋದು ಸರಿ ಇಲ್ವಾ? ಸರಿಯೇ ಇದೆ, ಬಟ್ ಪಿಕ್ಚರ್ ಆ ಥರ ಕೊಟ್ಟಿಲ್ಲ ಅಲ್ಲ ಅವರು ಫಸ್ಟಿಂದ. ಈವನ್ ನಾವು ಅವರು ಮಾಳುವವ್ರನ್ನ ಸೇಫ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈವೊಂದು ಮಾಳುವವರು ಜನಗಳ ಪಾಯಿಂಟ್ ಆಫ್ ವ್ಯೂಯಿಂದ ಯಾವುದೇ ರೀತಿಯಲ್ಲಿ ಎಂಟರ್ಟೈನ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವೆಲ್ಲ. ಬಟ್ ಸ್ಟಿಲ್ ರಕ್ಷಿತ್ ಅವ್ರಿಗೆ ಇಷ್ಟ ಇರೋದ್ರಿಂದ ಅವ್ರದ್ದು ಎಮೋಷನ್ ಮಾತ್ರ ಅಲ್ಲಿ ವರ್ಕ್ ಆಗ್ತಾಯಿದೆ. ಅವರು ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾ ಇಲ್ಲ, ಜನಗಳಿಗೆ ಈ ವ್ಯಕ್ತಿ ಇಷ್ಟ ಆಗ್ತಿದ್ದಾರಾ, ನನಗೆ ಇಷ್ಟ ಹೌದು, ಹೀ ಈಸ್ ಎ ಸೋಲ್ ಪ್ಯೂರ್ಲಿ ಲೈಕ್ ಅಂದರೆ ಒಳ್ಳೆ ಸೋಲ್ ಇರುವಂತಹ ಪರ್ಸನ್ ಹೌದು, ಸ್ವೀಟ್ ಹಾರ್ಟೆಡ್ ಪರ್ಸನ್ ಹೌದು, ಬಟ್ ಜನಗಳಿಗೆ ಇಷ್ಟ ಆಗ್ತಿದ್ದಾರಾ ಅನ್ನೋದನ್ನು ಅವ್ರು ಯೋಚನೆ ಮಾಡ್ತಾ ಇಲ್ಲ. ಅವರಿಗೆ ಈಸಿ ಆಗುವಾಗೆ ಯಾಕೆಂದರೆ ಅವ್ರ ತಲೆಯಲ್ಲಿ ಏನಿದೆಯೋ ಅದನ್ನು ಸಾಧಿಸಬೇಕು ಅನ್ನೋದಷ್ಟೇ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಸ್ಪಂದನ ಮತ್ತು ಕಾವ್ಯ ಅವ್ರ ಜೊತೆಗೆ ಸಿಕ್ಕಾಬಟ್ಟೆ ಅವರಿಗೆ
ವೈರತ್ವ ಅಂತೂ ಇದ್ದೇ ಇದೆ, ಅದನ್ನು ಕೂಡ ಓಪನ್ ಆಗಿ ತೋರಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ರಕ್ಷಿತಾ ಅವರ ಡಿಸಿಷನ್ಸ್ ಸ್ವಲ್ಪ ಜನಗಳಿಗೆ ಫೇರ್ ಅಂತ ಅನ್ನಿಸ್ತಾ ಇದೆ. ಕೆಲವೊಬ್ಬರಿಗೆ ತುಂಬ ಕನ್ನಿಂಗಾಗಿ ಆಡ್ತಾ ಇದ್ದಾರೆ. ಅವಕಾಶ ಸಿಕ್ಕಾಗ ಚೆನ್ನಾಗಿ ಬೆಳೆಸ್ಕೊಂಡು ಇನ್ನೊಬ್ಬರನ್ನ ತುಳಿಯುವಂತಹ ಪ್ರಯತ್ನವನ್ನು ರಕ್ಷಿತಾ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ಸ್ ಮಾಡ್ತಿದ್ದಾರೆ. ಈ ಕಡೆ ಧ್ರುವಂತವರು ಯಾಕಂದರೆ ಎರಡೂ ತಂಡಗಳಲ್ಲಿ ಸಮಬಲ ಇರಬೇಕು ಅಂತ ಹೇಳ್ತಾ ಇರೋದು, ಅದವರು ನಿಜವಾಗ್ಲೂ ಅವ್ರ ತಲೆಯಲ್ಲಿ ಇದೆಯಾ, ಮನಸ್ಸಲ್ಲಿದೆಯಾ, ಅದು ಮನಸ್ಸಿನ ಮಾತಾ ಅಥವಾ ಸುಮ್ಮನೆ ಜನಗಳ ಮುಂದೆ ನಾನೊಬ್ಬ ನ್ಯಾಯಯುತವಾದಂತಹ ವ್ಯಕ್ತಿ ಅಂತ ತೋರಿಸ್ಕೊಳಕ್ಕೆ ಮಾಡ್ತಿದ್ದಾರಾ, ಅದು ಗೊತ್ತಿಲ್ಲ. ಬಿಕಾಸ್ ನಮಗೆ ಧ್ರುವಂತವ್ರದ್ದು ಮನಸ್ಥಿತಿಯನ್ನು ಜಡ್ಜ್ ಮಾಡೋದಕ್ಕೆ ಆಗಿಲ್ಲ ಫಸ್ಟಿಂದನೂ ಇಲ್ಲಿ ತನಕ. ಸೊ ಹಾಗಾಗಿ ಇಬ್ಬರು ಒಂಥರ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ. ಬಟ್ ರಕ್ಷಿತಾ ಅವರು ಸ್ವಲ್ಪ ಎಲ್ಲೋ ಒಂದು ಕಡೆ, ಯಾಕೆಂದರೆ ಅವರೇ ಕೊಟ್ಟಿರುವಂತಹ ಪಿಕ್ಚರ್ ಪ್ರಕಾರ ಸ್ವಲ್ಪ ಅವರು ಫೇರ್ ಆಗಿರ್ತಾರೆ ಮತ್ತು ಸ್ವಲ್ಪ ಕರುಣೆ ತೋರಿಸ್ತಾರೆ ಅನ್ನೋ ಥರ ಒಂದು ಮೈಂಡ್ ಸೆಟ್ ಆಲ್ರೆಡಿ ಅವರೇ ಜನಗಳಲ್ಲಿ ತುಂಬಿರೋದ್ರಿಂದ ಈಗ ಅವ್ರು ಆಡ್ತಿರೋ ರೀತಿ ಸ್ವಲ್ಪ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಲೈಕ್ ಫೈನಲ್ ನಾನು ಆಗಲೇ ಹೇಳಿದ್ನಲ್ಲ, ನಾಮಿನೇಟ್ ಆಗಿರೋಂಥವ್ರು 6 ಜನ, ನಮ್ಮ ಸ್ಪಂದನ ಅವರು, ಚೈತ್ರ ಅವರು, ಮಾಳು ಅವರು, ಅಶ್ವಿನಿ ಅವರು, ರಜತ್ ಮತ್ತು ಧನುಷ್ ಅವರು. ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿರುವಂಥವ್ರು ಸೂರಜ್, ಕಾವ್ಯ, ಗಿಲ್ಲಿ, ರಘು. ಸೊ ನಿಮಗೆ ಯಾರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ವಿನ್ ಆಗಬೇಕು, ಯಾರು ನಾಮಿನೇಟ್ ಆಗಿದ್ದಾರೆ, ಅದರಲ್ಲಿ ಯಾರು ಆಚೆ ಹೋಗ್ತಾರೆ, ಯಾರು ಹೋಗಬೇಕು ಈ ಸಲ, ಬಿಕಾಸ್ ಸ್ಪಂದನ ಮತ್ತು ಧನುಷ್ ನಡುವೆ ಅಂತ ಅನ್ನಿಸ್ತಾ ಇದೆ. ಇವನ್ ಮಾಳು ಕೂಡ ಆ್ಯಕ್ಚುಲಿ ಅಷ್ಟೇನು ಚೆನ್ನಾಗಿ ಆಟ ಆಡ್ತಾ ಇಲ್ಲ, ಬಟ್ ಮಾಳು ಅವ್ರಿಗೆ ವೋಟ್ ಚೆನ್ನಾಗಿ ಬೀಳ್ತಾ ಇರ್ಬೋದು ಉತ್ತರ ಕರ್ನಾಟಕದಿಂದ. ಸೊ ಇದ್ದಿದ್ರಲ್ಲಿ 6 ಜನದಲ್ಲಿ ಆಚೆ ಹೋಗ್ಬೋದಾದಂತಹ ಕಂಟೆಸ್ಟೆಂಟ್ಸ್ ಯಾರು ಅಂತಂದರೆ ಮೊದಲಿಗೆ ಸ್ಪಂದನ ಬರ್ತಾರೆ, ಆಮೇಲೆ ಲೈಕ್ ಅಂದರೆ ಮಾಳು ಅಂದ್ಕೋಬೋದು, ನೆಕ್ಸ್ಟ್ ಚೈತ್ರ, ಅದು ಬಿಟ್ಟರೆ ನಮ್ಮ ಇವರು ಧನುಷ್ ಅವರು 4ನೇ ಸ್ಥಾನದಲ್ಲಿ ಇದ್ದಾರೆ ಸದ್ಯಕ್ಕೀಗ. ಇನ್ನು ಉಳಿದಿರುವಂತಹ ಅಶ್ವಿನಿ, ರಜತ್ ಅಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಹೋದರೆ ಇನ್ನು 4 ಜನದಲ್ಲೇ ಹೋಗಬೇಕು. ಚೈತ್ರ, ಮಾಳು, ಧನುಷ್ ಮತ್ತು ಇವರು ಸ್ಪಂದನ, ಈ 4 ಜನದಲ್ಲೇ ಹೋಗಬೇಕು. ಯಾರು ಹೋಗ್ತಾರೆ ನಿಮ್ಮ ಪ್ರಕಾರ, ಯಾರು ಹೋಗಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕ್ಯಾಪ್ಟನ್ ಯಾರಾಗಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.